Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 23 verse 4. Even if I go through the deepest darkness, I will not be afraid, Lord, for you are with me. ಕೀರ್ತನೆಗಳು 23:4 ವಚನ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಈ ಮಾತನ್ನು ದಾವೀದನು ಹೇಳ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ? ಅವನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಅವನ ಜೀವಿತದಲ್ಲಿ ಕಷ್ಟ ಸಂಕಟಗಳು ಇರುವಂಥ ಸಂದರ್ಭದಲ್ಲಿ ನಾನು ಯಾವ ಕೇಡಿಗೂ ಭಯಪಡುವುದಿಲ್ಲ. ಅಂದರೆ ಅವನ ಜೀವಿತದಲ್ಲಿ ಕೇಡುಂಟಾಗುತ್ತಾ ಇರುವುದಾದರೂ ಕೂಡ ನಾನು ಭಯಪಡುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ, ನೀನು ಹತ್ತಿರವಿರುವುದರಿಂದ, ಅಂದರೆ ಯೆಹೋವ ದೇವರು ನನ್ನ ಹತ್ತಿರ ಇರುವುದರಿಂದ ನಾನು ಯಾವ ಕೇಡಿಗೆ ಭಯಪಡುವುದಿಲ್ಲ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ಈ ಮಾತನ್ನು ಯಾವಾಗ ಹೇಳ್ತಾ ಇದ್ದಾನೆ? ಇನ್ನೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿಲ್ಲ, ಇನ್ನೂ ಪಾಪಿಗಳಿಗೆ ಬಿಡುಗಡೆ ಕೊಟ್ಟಿಲ್ಲ, ಇನ್ನೂ ಪಾಪಿಗಳಿಗಾಗಿ ತನ್ನನ್ನು ತಾನು ಯಜ್ಞವಾಗಿ ಸಮರ್ಪಿಸಿಲ್ಲ. ಆ ಸಂದರ್ಭದಲ್ಲಿಯೇ ದಾವೀದನು ಈ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದರೆ ಅವನಿಗೆ ಎಷ್ಟು ನಂಬಿಕೆ ಇತ್ತು ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಹೌದು, ಕರ್ತನಾದ ದೇವರ ಮೇಲೆ ಅವನು ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದನು. ಈಗಲಾದರೂ ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ನಮ್ಮ ಜೀವಿತದಲ್ಲಿ ಬರಲಿಕ್ಕಿರುವ ಎಲ್ಲ ಕೇಡಿನ ಕೊಂಡಿಯನ್ನು ಮುರಿದು ಹಾಕಿದ್ದಾರೆ. ನಮ್ಮ ಪಾಪ, ರೋಗ, ಶಾಪ ಎಲ್ಲವನ್ನು ಶಿಲ್ಬೆ ಮೇಲೆ ಮುರಿದು ಹಾಕಿದ್ದಾರೆ. ಸೈತಾನನ ಅಂಧಕಾರ ಶಕ್ತಿಗಳನ್ನು ಕೂಡ ಮುರಿದು ಹಾಕಿದ್ದಾರೆ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾರೆ. ಮರಣದ ಕೊಂಡಿಯನ್ನು ಮುರಿದು ಬಿಟ್ಟಿದ್ದಾರೆ. ಹೀಗಿರುವಾಗ ನೀನ್ಯಾಕೆ ಭಯಪಡುತ್ತೀಯ? ನೀನು ಭಯಪಡುವುದು ಬೇಡ. ಯಾಕೆಂದರೆ ನಮ್ಮ ಪ್ರಿಯ ರಕ್ಷಕನು ಎಲ್ಲ ಕೇಡಿನ ಕೊಂಡಿಯನ್ನು ಮುರಿದು ಹಾಕಿದ್ದಾನೆ. ಇನ್ನು ಮೇಲೆ ಆ ಕೇಡಿಗೆ ನಿನ್ನ ಜೀವಿತದಲ್ಲಿ ಅಧಿಕಾರ ಇಲ್ಲವೇ ಇಲ್ಲ. ಒಂದು ನದಿಯನ್ನು ನಾವು ನೋಡುವುದಾದರೆ ಅದು ಹರಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ನೇರವಾಗಿ ಸಮತಟ್ಟಾದ ಸ್ಥಳದಲ್ಲಿ ಹರಿದುಕೊಂಡು ಹೋಗುವುದಿಲ್ಲ. ಅಂಕುಡೊಂಕಾದ ಹಾದಿಯಲ್ಲಿ ಅದು ಸಾಗಿ ಹರಿದು ಮುಂದೆ ಹೋಗಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿಯೂ ಕೂಡ ಈ ಹೊತ್ತು ಅಂಕುಡೊಂಕಾದ ಪರಿಸ್ಥಿತಿಗಳು ನಿನ್ನನ್ನು ಕಾಡುತ್ತಾ ಇರಬಹುದು. ಅನೇಕ ಸಮಸ್ಯೆಗಳನ್ನು ನೀನು ಎದುರಿಸುತ್ತಾ ಇರಬಹುದು. ಆದರೆ ಆ ನದಿ ಹೇಗೆ ಶಾಂತವಾಗಿ ಹರಿದುಕೊಂಡು ಹೋಗಿ ಸಮುದ್ರವನ್ನು ಸೇರುತ್ತೋ ಹಾಗೆಯೇ ನೀನು ಕೂಡ ಕ್ರಿಸ್ತನಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳುವುದಾದರೆ ಖಂಡಿತವಾಗಿಯೂ ನೀನು ಕೂಡ ತಂದೆಯಾದ ದೇವರ ಅನ್ಯೋನ್ಯತೆಯಲ್ಲಿ ಸೇರಿಕೊಳ್ಳುತ್ತೆ. ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಾ ಇದೆ ಅಂದರೆ ಆ ಸಮಯದಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ನಮ್ಮ ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆತನು ಶಿಲ್ಬೆಗೆ ಜಡಿಯಲ್ಪಟ್ಟಿದ್ದಾರೆ. ಆತನಿಗೆ ದುಷ್ಟರು ದೂಷಿಸ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಎಲ್ಲ ಜನರು ಕ್ರಿಸ್ತನಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ. ತನ್ನ ದೇಹದಲ್ಲಿ ಸಹಿಸಲಾರದಂತಹ ನೋವು ಉಂಟಾಗುತ್ತಾ ಇದೆ. ಅಷ್ಟು ನೋವಿನಿಂದ ಆತನು ಬಳಲುತ್ತಾ ಇದ್ದಾಗ್ಯೂ ಕೂಡ ಯೇಸು ಸ್ವಾಮಿ ತಂದೆಯಾದ ದೇವರ ಅನ್ಯೋನ್ಯತೆಯಲ್ಲಿದ್ದರು. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಹೊತ್ತು ನಿನ್ನ ಪರಿಸ್ಥಿತಿ ಹೇಗೇ ಇದ್ದರೂ ಕೂಡ ನೀನು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಲು ಕಲಿತುಕೋ. ನಿನ್ನ ದೇಹದಲ್ಲಿ ಎಷ್ಟೇ ರೋಗ ಉಂಟಾದಾಗ್ಯೂ ಕೂಡ ನೀನು ನಂಬಿಕೆಯಿಂದ ಕ್ರಿಸ್ತನಲ್ಲಿ ಅನ್ಯೋನ್ಯತೆಯಿಂದ ಜೀವಿಸಲಿಕ್ಕೆ ಕಲಿತುಕೋ. ನಿನ್ನ ಕಣ್ಣಿಗೆ ಕಾಣದವುಗಳನ್ನು ನಂಬಿಕೆಯ ಕಣ್ಣುಗಳಿಂದ ಕಾಣು. ದೇವರ ಮೇಲೆ ನಂಬಿಕೆ ಇಡು. ನಿನ್ನ ಜೀವಿತದಲ್ಲಿ ಈ ಹೊತ್ತು ಅಹಿತಕರ ಘಟನೆಗಳು ನಡೆಯುತ್ತಾ ಇರುವುದಾದರೂ ಕೂಡ ಎಲ್ಲವುಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾದ ತಂದೆಯಾದ ದೇವರ ಅನ್ಯೋನ್ಯತೆಯಲ್ಲಿ ನೀನು ನಡೆಯುವುದನ್ನು ಕಲಿತುಕೋ. ಖಂಡಿತವಾಗಿಯೂ ದೇವರು ಅವೆಲ್ಲವುಗಳಿಂದ ನಿನಗೆ ಬಿಡುಗಡೆ ಕೊಡ್ತಾರೆ. ದಾನಿಯೇಲನ ಸ್ನೇಹಿತರಾದ ಶದ್ರಕ್, ಮೇಷಕ, ಅಬೇದ್ನೆಗೋರನ್ನು ಬೆಂಕಿಯಲ್ಲಿ ಹಾಕಿದಾಗ ದೇವರು ಅವರ ಸಂಗಡ ಇದ್ದು ಅವರನ್ನು ಬಿಡಿಸಿದರು. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ದೇವರು ಅವನನ್ನು ಬಿಡಿಸಿದರು. ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದಾಗ
ದೇವರು ಅವರನ್ನು ಬಿಡಿಸಿದರು. ಪೌಲ ಸೀಲರನ್ನು ಸೆರೆಮನೆಯಲ್ಲಿ ಹಾಕಿದಾಗ ದೇವರು ಅವರನ್ನು ಬಿಡಿಸಿದರು. ಇದಕ್ಕೆ ಕಾರಣ ಇವರೆಲ್ಲರೂ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥವರಾಗಿದ್ದರು. ತಮ್ಮ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅವರು ದೇವರನ್ನು ಸ್ತುತಿಸುವಂಥವರಾಗಿದ್ದರು. ನಮ್ಮ ಯೇಸು ಕ್ರಿಸ್ತನನ್ನು ನೋಡುವಾಗ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ. ಆ ಮುಳ್ಳು ಚುಚ್ಚುತ್ತಾ ಇದೆ, ತಲೆಯೆಲ್ಲ ಗಾಯವಾಗಿದೆ, ರಕ್ತ ಸುರಿಯುತ್ತಾ ಇದೆ. ಆದಾಗ್ಯೂ ಕೂಡ ಅಂಥ ಸಂದರ್ಭದಲ್ಲಿಯೂ ಯೇಸು ಸ್ವಾಮಿ ತಂದೆಯ ಅನ್ಯೋನ್ಯತೆಯಲ್ಲಿದ್ದರು. ಮೊದಲನೇ ಮಾತನ್ನು ಹೇಳಿದರು, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ. ಈಗ 7ನೇ ಮಾತನ್ನು ಹೇಳ್ತಾ ಇದ್ದಾರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಹೌದು, ಇಂಥ ಸಂದರ್ಭದಲ್ಲಿಯೂ ನಮ್ಮ ಯೇಸು ಸ್ವಾಮಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಂಡಿದ್ದಾರೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಏನೇ ಸಂಭವಿಸಿದರೂ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಅವೆಲ್ಲವುಗಳಿಂದ ಬಿಡುಗಡೆ ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ದಾವೀದನು ನಂಬಿಕೆಯ ಕಣ್ಣುಗಳಿಂದ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೂಡ ನನ್ನ ತಂದೆಯಾದ ದೇವರು ನನ್ನೊಂದಿಗಿದ್ದಾರೆ ಎಂಬುದಾಗಿ ಸಂಪೂರ್ಣವಾಗಿ ನಂಬಿಕೊಂಡು ಯಾವ ಕೇಡಿಗೂ ಹೆದರೆನು ಎಂಬುದಾಗಿ ಆತನು ಹೇಳಿದ ಹಾಗೆ ದೇವರೇ, ನಾವೆಲ್ಲರೂ ಕೂಡ ನಮ್ಮ ಪರಿಸ್ಥಿತಿ ಈ ಹೊತ್ತು ಏನೇ ಆಗಿದ್ದಾಗ್ಯೂ ಕೂಡ ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬುದಾಗಿ ಭರವಸೆ ಇಟ್ಟುಕೊಂಡು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ನಿನ್ನ ಮೇಲೆಯೇ ಸಂಪೂರ್ಣವಾದ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇಂದು ಅವರ ಪರಿಸ್ಥಿತಿ ಏನೇ ಆಗಿದ್ದರೂ ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.